ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ನಮ್ಮ ಸತ್ವಗುಣ ಚೆನ್ನಾಗಾಗುತ್ತೆ. ಬೇವಿನ ಕಡ್ಡಿನೋ ಅಥವಾ ಯಾವುದೋ ಒಂದು ಮರದ ಕಡ್ಡಿನೋ ಯೂಸ್ ಮಾಡಿಬಿಟ್ಟು ಹಲ್ಲು ತಿಕ್ತಾಯಿದ್ರು. ಸೊ ಆದ ಕಾರಣ ಅವ್ರ ಹಲ್ಲು ತುಂಬ ಚೆನ್ನಾಗಿ ಇರ್ತಿತ್ತು. ಪ್ರತಿನಿತ್ಯ ಮಾಡಬೇಕಾಗಿರೋದಂದರೆ ಅಭ್ಯಂಗ ಅಂದರೆ ಏನಿಲ್ಲ, ಆಯಿಲ್ ಮಸಾಜ್. ಅಜೀರ್ಣ ಆಗುವಂಥದ್ದು. ಸೊ ಅಜೀರ್ಣ ಅಂದರೆ ಹೊಟ್ಟೆಯ ಸಮಸ್ಯೆ ಇರ್ಬೋದು, ಹಸಿವಾಗಲ್ಲ ಅಥವಾ ತುಂಬ ಸುಸ್ತಾಗುತ್ತೆ, ಆ ಥರದ್ದೆಲ್ಲ ತೊಂದರೆಗಳಿಂದನೂ ನಾವು ಪಾರಾಗ್ಬೋದು. ಜೊತೆಗೆ ಭಾಗದಿಂದ ಮೇಲ್ಗಡೆ ಏನೇನು ನೋವುಗಳಾಗುತ್ತೆ, ಸೊ ಆ ನೋವುಗಳನ್ನು ಸಹ ನಾವು ತಡೆಗಟ್ಟಲಿಕ್ಕೆ ಡೈಲಿ ನಸ್ಯ ಮಾಡೋದ್ರಿಂದ ತುಂಬ ಸಹಾಯ ಆಗುತ್ತದೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ರಜತ್ ಭಟ್, ನಿಸರ್ಗ ಹಾಸ್ಪಿಟಲ್. ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ಆರೋಗ್ಯ ಇಲ್ಲದೆ ನಮಗೆ ಏನೂ ಕೆಲಸನೂ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಏನೇ ಒಂದು ನಾವು ಸುಖ ಅನುಭವಿಸ್ಬೇಕಂದ್ರೆ ಅದಕ್ಕೆ ಇಂಪಾರ್ಟೆಂಟ್ ಅಂದರೆ ಆರೋಗ್ಯ. ಸೊ ಅದಕ್ಕಾಗಿ ಆಯುರ್ವೇದದಲ್ಲಿ ಆರೋಗ್ಯವಾಗಿರಲಿಕ್ಕೆ ನಮಗೆ ತುಂಬ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸಲಹೆ ಅಂದರೆ ದಿನಚರ್ಯೆ. ಸೊ ಆ ದಿನಚರಿಯಲ್ಲೂ ಕೂಡ ತುಂಬ ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ಏನೇನು ಈ ಪ್ರೆಸೆಂಟ್ ಜನ್ರೇಷನ್ಗೆ ನಾವು ಏನೇನು ಮಾಡ್ಬೋದು ಅದ್ರ ಬಗ್ಗೆ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ದಿನಚರ್ಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಬರೋದೇ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ, ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ಬ್ರಹ್ಮ ಮುಹೂರ್ತ ಅಂದರೆ ಏನು? ಬ್ರಹ್ಮ ಮುಹೂರ್ತ ಅಂದರೆ ಸೂರ್ಯೋದಯ ಆಗುವ 1.5 ಗಂಟೆ ಹಿಂದೆ, ಆ ಟೈಮಲ್ಲಿ ಹೇಳುವುದೇ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ. ಸೊ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋದ್ರಿಂದ ಹೇಗೆ ನಾವು ಆರೋಗ್ಯವಾಗಿರ್ಬೋದು, ಅದರಲ್ಲಿ ಮೊದಲನೇದು ರೆಸ್ಪಿರೇಟರಿ ಸಿಸ್ಟಮ್, ಲಂಗ್ ಕೆಪಾಸಿಟಿಯನ್ನು ಚೆನ್ನಾಗಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದು ಹೇಗಂದರೆ ಪರಿಸರದಲ್ಲಿ ಮೋರ್ ದೆನ್ 40% ಆಕ್ಸಿಜನ್ ಇರುತ್ತೆ ಹಾಗೂ ಲೆಸ್ ದೆನ್ 4% ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಸೊ ಆದ ಕಾರಣ ಆಕ್ಸಿಜನ್ ಈಸಿಲಿ ನಮಗೆ ಅವೈಲೇಬಲ್ ಆಗೋದ್ರಿಂದ ನಮಗೆ ಲಂಗ್ ಕೆಪಾಸಿಟಿ ಚೆನ್ನಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದಾದಮೇಲೆ ನೇಸೆಂಟ್ ಆಕ್ಸಿಜನ್ ಅವೈಲೇಬಲ್ ಇರೋದ ಕಾರಣ ಈಸಿಯಾಗಿ ಹಿಮೋಗ್ಲೋಬಿನ್ ಜೊತೆ ಕಂಬೈನ್ ಆಗಿಬಿಟ್ಟು ರಿಮೋಟ್ ಟಿಶ್ಯೂಸ್ ಅಂದರೆ ಸಣ್ಣ ಟಿಶ್ಯೂ ಅಲ್ಲಿ ಹೋಗಿ ಈಸಿಯಾಗಿ ತಲುಪಿ ಆಕ್ಸಿಜನ್ ಕೊರತೆಯಿಂದ ಆಗುವ ತೊಂದರೆಗಳನ್ನು ತಡೆಗಟ್ಟಲಿಕ್ಕೆ ತುಂಬ ಸಹಾಯ ಆಗ್ತದೆ. ಅದಾದಮೇಲೆ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಹೇಗೆ ಹೆಲ್ಪ್ ಆಗ್ಬೋದು ಅಂದರೆ ಮೆಲೆಟೋನಿನ್ ಹಾರ್ಮೋನನ್ನು ಕರೆಕ್ಟಾಗಿ ಸೆಕ್ರೇಟ್ ಆಗೋದ ಕಾರಣ ಮೆನ್ನಲ್ಲಿ ಸ್ಪರ್ಮ್ಯಾಟೋಜೆನೆಸಿಸ್ ಅನ್ನೋದು ಕರೆಕ್ಟಾಗಿ ಆಗಿಬಿಟ್ಟು ಈ ಬೀಜದ ತೊಂದರೆಗಳೆಲ್ಲ ಆಗೋದಿಲ್ಲ. ಮತ್ತು ಹೆಣ್ಮಕ್ಳಲ್ಲಿ ಫಾಲಿಕ್ಯುಲೋಜೆನೆಸಿಸ್ ಸರಿ ಆಗೋದ್ರಿಂದ ಅಂದರೆ ಈ ಎಗ್ ರಿಲೀಸ್ ಕರೆಕ್ಟ್ ಆಗೋದ್ರಿಂದ ರೀಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಸಹ ನಮಗೆ ತುಂಬ ಸಹಾಯ ಆಗ್ತದೆ. ಅದಾದ ನಂತರ ಹಾರ್ಮೋನ್ಸ್, ಈ ಸೆರೆಟೋನಿನ್ ಮತ್ತು ಎಂಡೋರ್ಫಿನ್ ಹಾರ್ಮೋನ್ ಅನ್ನೋದು ಅರ್ಲಿ ಮಾರ್ನಿಂಗಲ್ಲಿ ಕರೆಕ್ಟಾಗಿ ಸೆಕ್ರೇಟ್ ಆಗುತ್ತೆ. ಸೊ ಅದು ಕರೆಕ್ಟಾಗಿ ಸೆಕ್ರೇಟ್ ಆಗೋದ್ರಿಂದ ನಮಗೆ ಈ ಎಂಗ್ಸೈಟಿ, ಡಿಪ್ರೆಷನ್ನು ಮತ್ತು ಮೂಡ್ ಸ್ವಿಂಗ್ಸ್ ಆಗೋದು, ಆ ಥರದ್ದೆಲ್ಲ ತೊಂದರೆಯಿಂದ ನಾವು ಇದಾಗ್ಬೋದು. ಮತ್ತು ಹ್ಯಾಪಿಯಾಗಿ ಇರಲಿಕ್ಕೆ ಅಂದರೆ ನಮಗೆ ಈ ಡಿಪ್ರೆಷನ್ನು ತುಂಬ ಏನು ಕೆಲಸ ಮಾಡೋಕ್ಕೆ ಆಗಲ್ಲ, ಆ ಥರ ಎಲ್ಲ ತೊಂದರೆ ಆಗ್ತಿರ್ತದೆ. ಸೊ ಆ ಥರ ತೊಂದರೆಯಿಂದ ನಾವು ತಡೆಗಟ್ಬೋದು. ಹಾಗೂ ಸರ್ಕ್ಯಾಡಿಕ್ ರಿದಮ್ ಅಂದರೆ ನಮ್ಮ ಒಳಗಿನ ಬಯಾಲಜಿಕಲ್ ಕ್ಲಾಕ್, ಅಂದರೆ ಒಳಗಡೆ ಒಂದು ಗ್ಯಾಸ್ಟ್ರಿಕ್ ಸೆಕ್ರಿಷನ್ ಆಗೋದಿರ್ಬೋದು ಅಥವಾ ಯಾವುದೇ ಒಂದು ಲಿವರ್ ಫಂಕ್ಷನ್ ಆಗಿರ್ಬೋದು, ಕಿಡ್ನಿ ಫಂಕ್ಷನ್ ಆಗಿರ್ಬೋದು, ಈ ಥರ ಎಲ್ಲ ಏನು ಒಳಗಿನ ಒಂದು ಕ್ರಿಯೆ ಆಗುತ್ತಲ್ಲ, ಸೊ ಅದನ್ನೂ ಸಹ ಸರಿಯಾಗಿ ಮಾಡುವಂಥ ಶಕ್ತಿ ನಾವು ಬೆಳಗ್ಗೆ ಬೇಗ ಹೇಳೋದ್ರಿಂದ ಆಗುತ್ತದೆ. ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರಿಂದ ನಮ್ಮ ಸತ್ವಗುಣ ಚೆನ್ನಾಗಾಗುತ್ತೆ. ಮತ್ತು ಆ ಟೈಮಲ್ಲಿ ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಈ ಕ್ರೋಮೋಸೋಮ್ ಲೆವೆಲಲ್ಲಿ ಸಹ ಚೇಂಜ್ ಆಗಿ ನಮ್ಮ ಲೈಫ್ ಸ್ಪ್ಯಾನನ್ನು ಇನ್ಕ್ರೀಸ್ ಮಾಡೋಕ್ಕೆ ಸಹ ಹೆಲ್ಪ್ ಆಗುತ್ತೆ. ಇದಾದ ನಂತರ ಬರೋದೇ ದಂತಧಾವನ ಅಂದರೆ ಏನಿಲ್ಲ, ಹಲ್ಲು ತಿಕ್ಕೋದು. ನೀವು ನೋಡಿರ್ಬೋದು, ನಮ್ಮ ಆನ್ಸಿಸ್ಟರ್ಸನ್ನು ನೋಡಿರ್ಬೋದು, ಅಂದರೆ ಪೂರ್ವಜರನ್ನು ನೋಡಿರ್ಬೋದು. ಅವರು ಈಗ ಸಹ ಎಲ್ಲ ವಸ್ತುಗಳನ್ನು ಆರಾಮಾಗಿ ಕಚ್ಚಿ ತಿಂತಾರೆ, ಅಷ್ಟು ಗಟ್ಟಿ ಅವರ ಹಲ್ಲಿರ್ತದೆ. ಅವರು ಹೇಗೆ ಅವರ ಹಲ್ಲನ್ನು ಅಷ್ಟು ಗಟ್ಟಿ ಇಟ್ಕೊಂಡ್ರು ಅಂತ ನೀವು ಯೋಚನೆ ಮಾಡೋದಾದರೆ, ಅವರು ಯೂಸ್ ಮಾಡ್ತಿರೋ ಅಂಥ ಏನು ಹಲ್ಲು ತಿಕ್ಲಿಕ್ಕೆ ಏನು ಯೂಸ್ ಮಾಡ್ತಿದ್ರು ಅಂತ ನೋಡೋದಾದರೆ, ಅವರೊಂದು ಬೇವಿನ ಕಡ್ಡಿನೋ ಅಥವಾ ಯಾವುದೋ ಒಂದು ಮರದ ಕಡ್ಡಿನೋ ಯೂಸ್ ಮಾಡಿಬಿಟ್ಟು ಹಲ್ಲು ತಿಕ್ತಾಯಿದ್ರು. ಸೊ ಆದ ಕಾರಣ ಅವ್ರ ಹಲ್ಲು ತುಂಬ ಚೆನ್ನಾಗಿ ಇರ್ತಿತ್ತು. ಅದಾದ ನಂತರ ಏನಾಯಿತು, ಎಲ್ಲರೂ ಅದು ಇಟ್ ಈಸ್ ಸುಡೋ ಸೈನ್ಸು ಅಥವಾ ಅದು ಸೈನ್ಸ್ ಅಲ್ಲ ಅಂತ ಹೇಳಿಬಿಟ್ಟು ಕೆಮಿಕಲಿ ಬೇಸ್ಡ್ ಪೇಸ್ಟನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲೆ ಎಲ್ಲರಿಗೂ ಹಲ್ಲಿನ ಸಮಸ್ಯೆ ಸ್ಟಾರ್ಟ್ ಆಯಿತು. ಅದರೊಟ್ಟಿಗೆ ಡೆಂಟಲ್ ಕ್ಲಿನಿಕ್ಸ್ ಜಾಸ್ತಿ ಆಯಿತು. ಎಲ್ಲರಿಗೂ ಗಟ್ಟಿಯಾದ ಯಾವುದೇ ಒಂದು ಪದಾರ್ಥನ ಸಹ ತಿನ್ನೋಕ್ಕಾಗಲ್ಲ. ಸೊ ಆ ಥರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೋಸ್ಕರ ಆಯುರ್ವೇದದಲ್ಲಿ ದಂತಧಾವನ ಬಗ್ಗೆ ಅಂದರೆ ಹಲ್ಲು ಹೇಗೆ ತಿಕ್ಕೋದು ಅಂತ ಏನು ಹೇಳಿದ್ದಾರೆ ಅಂದರೆ, ಸಿಂಪಲ್ಲಾಗಿ ಒಂದು ಬೇವಿನ ಮರ ಇರ್ಬೋದು, ಆಲದ ಮರ ಇರ್ಬೋದು, ಅಥವಾ ಹೊಂಗೆ ಮರ ಇರ್ಬೋದು, ಅಥವಾ ಕಜ್ಜಲಿ ಮರ ಇರ್ಬೋದು. ಈ ಮರಗಳ ಕಡ್ಡಿಯನ್ನು ತೊಗೋಬೇಕು. ಅದು ಕಡ್ಡಿ ಎಷ್ಟು ಉದ್ದ ಇರಬೇಕಂದ್ರೆ ಒಂದು 12-15 ಸೆಂಟಿಮೀಟರ್ ಅಷ್ಟು ಉದ್ದ ಇರಬೇಕು. ಅದರೊಟ್ಟಿಗೆ ಅದು ಒಂದು ನಮ್ಮ ಕಿರುಳು ಬೆರಳಷ್ಟು ದಪ್ಪ ಇರಬೇಕು. ಸೊ ಈ ಥರ ಒಂದು ಕಡ್ಡಿಯನ್ನು ತೊಗೊಂಡ್ಬಿಟ್ಟು ಕಚ್ಚಿಬಿಟ್ಟು ಅದನ್ನು ಬ್ರಷ್ ಆಗಿ ಮಾಡಿ ಅದರಿಂದ ಹಲ್ಲು ತಿಕ್ಕಬೇಕಂತ ಹೇಳಿದ್ದಾರೆ. ಸೊ ಈಗ ಪ್ರೆಸೆಂಟ್ ಜನ್ರೇಷನಲ್ಲಿ ನಮಗೆ ಆ ಥರ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಸೊ ಅದ್ರ ಬದಲಾಗಿ ನಾವೇನು ಮಾಡ್ಬೋದು, ಈ ಹೇಳಿರೋ ಎಲ್ಲ ಮರಗಳು ಅದ್ರ ಬೇರಿಂದ ಮಾಡಿರೋ ಅಥವಾ ಆ ಗಿಡದಿಂದ ಮಾಡಿರೋ ಅಂಥ ಪೇಸ್ಟ್ ಬರ್ತದೆ, ಅವೈಲೇಬಲ್ ಇದೆ, ಆಯುರ್ವೇದಿಕ್ ಪೇಸ್ಟ್ ಅವೈಲೇಬಲ್ ಇದೆ. ಅದು ಯಾವ ರಸ ಇರಬೇಕಂದ್ರೆ, ಒಂದು ಕಷಾಯ ರಸ ಇರಬೇಕು, ಇನ್ನೊಂದು ಖಾರ ಇರಬೇಕು, ಇನ್ನೊಂದು ಕಹಿ ಆಗಿರಬೇಕು. ಈ ರಸಗಳು ಇರೋ ಒಂದು
ಬೇರನ್ನು ತೊಗೊಂಡು ಅದರಿಂದ ಪೇಸ್ಟ್ ಮಾಡಿರ್ತಾರಲ್ಲ, ಸೊ ಅದನ್ನು ನಾವು ಯೂಸ್ ಮಾಡಿಬಿಟ್ಟು ನಮ್ಮ ಹಲ್ಲುಗಳನ್ನು ಗಟ್ಟಿಯಾಗಿ ಇಟ್ಕೋಬೋದು. ಇದಾದ ನಂತರ ಬರೋದೇ ಅಂಜನ ಅಂತ ಹೇಳಿದ್ರೆ ಏನಿಲ್ಲ, ಐ ಡ್ರಾಪ್ಸ್ ಹಾಕೊಳ್ಳೋದು ಅಥವಾ ಕಾಜಲ್ ಎಲ್ಲ ಹಚ್ತಾರಲ್ಲ, ಸೊ ಅದನ್ನು ಅಂಜನ ಅಂತ ಹೇಳ್ತಾರೆ. ಸೊ ಈಗಿನ ಕಾಜಲ್ ಏನು ಸಿಗುತ್ತೆ ಅದೆಲ್ಲ ಕೆಮಿಕಲಿ ಬೇಸ್ಡ್ ಇರುತ್ತೆ, ಸೊ ಅದರಿಂದ ಅಷ್ಟು ಯೂಸ್ ಆಗಲ್ಲ. ಸೊ ಕಾಜಲನ್ನು ಹಚ್ಕೊಳ್ಳೋದು ಒಬ್ಬರೊಬ್ರಿಗೆ ಇಷ್ಟನೂ ಆಗಲ್ಲ, ಅದೊಂಥರ ಅದು ಕಾಣಿಸುತ್ತೆ, ಕಪ್ಪಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಒಂದಿಷ್ಟು ರೆಫರ್ ಮಾಡೋದು. ಅದ್ರ ಬದಲಾಗಿ ನಾವು ಹೇಗೆ ಮಾಡ್ಬೋದು ಅಂದರೆ ಆಯುರ್ವೇದಿಕ್ ಐ ಡ್ರಾಪ್ ಸಿಗುತ್ತೆ. ಸೊ ಆ ಐ ಡ್ರಾಪನ್ನು ಕೇವಲ ಒಂದು ಎರಡು ಡ್ರಾಪ್ ಆಗುವಷ್ಟು ಈ ಎರಡೂ ಕಣ್ಣಿಗೆ ಹಾಕೊಳ್ಳೋದ್ರಿಂದ ಸೊ ನಾವು ಕಣ್ಣಿನ ತೊಂದರೆಗಳಿಂದ ದೂರ ಇರ್ಬೋದು. ಮತ್ತು ಜಾಸ್ತಿ ತುಂಬ ಕಣ್ಣು ಕೆಂಪಾಗೋದು ಅಥವಾ ಈ ಧೂಳಿನ ಬಣ್ಣ ಇರೋದು ಕಣ್ಣು, ಸೊ ಈ ಥರ ಎಲ್ಲ ಕಣ್ಣಿನ ಸಮಸ್ಯೆ ಇರೋರು ಒಂದು ಕ್ಲಿಯರ್ ವೈಟಾಗಿ ಕಾಣಿಸುವಂಗೆ ಮಾಡ್ಬೋದು. ಅದರೊಟ್ಟಿಗೆ ನಮಗೆ ಮುಂದೆ ಕಣ್ಣಿನ ತೊಂದರೆ ಆಗಬಾರ್ದಂದ್ರೆ ಈವನ್ ದೂರ ನೋಡೋದಿರ್ಬೋದು ಅಥವಾ ಹತ್ತಿರ ನೋಡೋದಿರ್ಬೋದು, ಆ ಥರ ಎಲ್ಲ ತೊಂದರೆಗಳಿಂದ ನಾವು ತಡೆಗಟ್ಬೋದು. ಮತ್ತು ಅಂಜನ ಮಾಡೋದ್ರಿಂದ ಕ್ಲಿಯರ್ ವಿಷನ್ ಇರುತ್ತೆ, ಅಂದರೆ ನಿಮಗೆ ಒಂದು ನೋಡೋ ದೃಷ್ಟಿ ಆಗಲಿ ಓದೋಕ್ಕಾಗಲಿ ಒಂದು ಕ್ಲಿಯರ್ ವಿಷನ್ ಬರುತ್ತೆ. ಸೊ ಅದು ಸಹ ವಿಷನನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಸಹ ತುಂಬ ಹೆಲ್ಪ್ ಆಗುತ್ತೆ. ಸೊ ಆದ್ದರಿಂದ ದಿನನಿತ್ಯ ನಾವು ಒಂದು 2 ಡ್ರಾಪ್ಸ್ ಆಯುರ್ವೇದಿಕ್ ಡ್ರಾಪ್ಸ್ ತುಂಬ ಅವೈಲೇಬಲ್ ಇದೆ ಮಾರ್ಕೆಟಲ್ಲಿ. ಐ ಟೋನ್ ಆಗಿರ್ಬೋದು, ಐ ಮಂತ್ರ, ಈ ಥರ ಹಲವಾರು ಹೆಸರಲ್ಲಿ ಬ್ರ್ಯಾಂಡ್ ನೇಮ್ಸಲ್ಲಿ ನಮಗೆ ಆಯುರ್ವೇದಿಕ್ ಐ ಡ್ರಾಪ್ಸ್ ಸಿಗುತ್ತೆ. ಸೊ ಅದನ್ನು ಡೈಲಿ ನಾವು ಹಾಕೊಳ್ಳೋದ್ರಿಂದ ನಮಗೆ ತುಂಬ ಸಹಾಯ ಆಗುತ್ತೆ. ಇದಾನಂತರ ಬರೋದೇ ನಸ್ಯ. ಸೊ ನಸ್ಯ ನೀವು ಕೇಳಿರ್ಬೋದು, ಈವನ್ ಇದು ಪಂಚಕರ್ಮದಲ್ಲೂ ಬರುತ್ತೆ ಮತ್ತು ದಿನನಿತ್ಯ ಸಹ ನಾವು ಮಾಡ್ಬೋದು. ಸೊ ನಾವು ದಿನನಿತ್ಯ ಹೇಗೆ ಮಾಡ್ಬೋದು? ಸೊ ಸಿಂಪಲಾಗಿ ಮಾರ್ಕೆಟಲ್ಲಿ ಅವೈಲೇಬಲ್ ಅನುತೈಲ ಅಂತ ಸಿಗ್ತದೆ. ಸೊ ಅದನ್ನು ನಾವು 2 ಡ್ರಾಪ್ಸ್ ಒಂದೊಂದು ಮೂಗಿಗೂ 2 ಡ್ರಾಪ್ಸನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಎಳ್ಕೊಂಡು ಬಾಯಲ್ಲಿ ಬಂದರೆ ಉಗಿಬೇಕು. ಸೊ ಈ ಥರವನ್ನು ನಾವು ದಿನನಿತ್ಯ ಮಾಡೋದ್ರಿಂದ ನಮಗೆ ಒಂದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ತಾರೆ. ಸೊ ಮೂಗಲ್ಲಿ ಡೈಲಿ ಆದಮೇಲೆ ಡೈಲಿ ನಮಗೆ ಮೂಗಿನಿಂದ ಇಳಿಯುವಂಥದ್ದು ಇರ್ಬೋದು, ಅಥವಾ ಮೂಗು ಬ್ಲಾಕ್ ಆಗೋವಂಥದ್ದು ಇರ್ಬೋದು, ಅಥವಾ ತಲೆನೋವು ಇರ್ಬೋದು, ಅಥವಾ ಸೈನೋಸೈಟಿಸ್ ಅಂತ ಹೇಳ್ತಾರೆ. ಸೈನೋಸೈಟಿಸ್ ಅಂದರೆ ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಕಣ್ಣಿನ ಹುಬ್ಬು ಮೇಲೆ ತುಂಬ ನೋವಾಗುವಂಥದ್ದು ಇರ್ಬೋದು, ಅಥವಾ ಕಣ್ಣಿನ ಕೆಳಭಾಗದಲ್ಲಿ ನೋವಾಗುವಂಥದ್ದು ಇರ್ಬೋದು. ಸೊ ಆ ಥರದ್ದೆಲ್ಲ ನೋವುಗಳು. ಮತ್ತು ಫೇಶಿಯಲ್ ಪ್ಯಾರಲೈಸಿಸ್ ಅಂತ ಏನು ಹೇಳ್ತಾರೆ, ಒಂದು ಅರ್ಧ ಮುಖ ಭಾಗ ಈ ಕಡೆ ಒಂದು ಸೈಡ್ ಡೇವಿಯೇಟ್ ಆಗುವಂಥದ್ದು ಇರ್ಬೋದು. ಸೊ ಈ ಥರ ಎಲ್ಲ ತೊಂದರೆಗಳೇನೇನು ರೋಗಗಳಿದೆ ಅದರಿಂದ ನಾವು ಬಚಾವಾಗಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಗ್ರೇ ಹೇರ್ ಕೂದಲನ್ನು ನರಿಶ್ಮೆಂಟ್ ಸಹ ಮಾಡಲಿಕ್ಕೂ ಸಹ ಡೈಲಿ ನಸ್ಯ ಮಾಡೋದ್ರಿಂದ ತುಂಬ ಸಹಾಯ ಆಗುತ್ತೆ. ಕುತ್ತಿಗೆ ನೋವು ಇರ್ಬೋದು, ಅಥವಾ ಈ ಜಾ ಅಂದರೆ ಇಲ್ಲಿ ಕೆಳಭಾಗದಲ್ಲಿ ನೋವು ಆಗುವಂಥದ್ದು ಇರ್ಬೋದು. ಈ ಥರ ಎಲ್ಲ ನಮ್ಮ ಮುಖದ ಕುತ್ತಿಗೆ ಭಾಗದಿಂದ ಮೇಲ್ಗಡೆ ಏನೇನು ನೋವುಗಳಾಗುತ್ತೆ, ಸೊ ಆ ನೋವುಗಳನ್ನು ಸಹ ನಾವು ತಡೆಗಟ್ಟಲಿಕ್ಕೆ ಡೈಲಿ ನಸ್ಯ ಮಾಡೋದ್ರಿಂದ ತುಂಬ ಸಹಾಯ ಆಗುತ್ತದೆ. ಅದಾದಂತ ಬರೋದೇ ಗಂಡೂಷ ಅಂತ ಹೇಳೋದಾದರೆ ಆಯಿಲ್ ಪುಲ್ಲಿಂಗ್ ಅಂತ ನಾವು ಈಗ ಇಂಗ್ಲೀಷಲ್ಲಿ ಹೇಳ್ಬೋದು. ಸೊ ಆಯಿಲ್ ಪುಲ್ಲಿಂಗ್ ಅಥವಾ ಗಂಡೂಷ ಅಂತ ಅಂದರೆ ಏನಂದರೆ, ಬಾಯಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ತೈಲ ಇರ್ಬೋದು, ಅಂದರೆ ಎಣ್ಣೆ ಇರ್ಬೋದು, ತಿಲ ತೈಲ ಅಥವಾ ತುಪ್ಪ ಇರ್ಬೋದು, ಅಥವಾ ನಾರ್ಮಲಾಗಿ ಯಾವುದೋ ಒಂದು ಕಷಾಯ ಇರ್ಬೋದು, ಈ ಥರ ಒಂದು ಲಿಕ್ವಿಡ್ ಪದಾರ್ಥವನ್ನು ನಾವು ಫುಲ್ ಬಾಯಲ್ಲಿ ತುಂಬಿಸ್ಕೊಂಡು ಎಷ್ಟಾಗುತ್ತೆ ಅಷ್ಟು ತುಂಬಿಸ್ಕೊಂಡು 5 ಮಿನಿಟ್ಸ್ವರೆಗೂ ಹಾಗೇ ಇಟ್ಕೊಂಡಿರಬೇಕು. ಫಾರ್ 3 to 5 ಮಿನಿಟ್ಸ್ ಹಾಗೇ ಇಟ್ಕೊಂಡು ಅದನ್ನು ಉಗಿಬೇಕು. ಸೊ ಇದನ್ನು ನಾವು ಗಂಡೂಷ ಅಂತ ಹೇಳ್ತೀವಿ. ಸೊ ಈ ಗಂಡೂಷನ ನಾವು ಪ್ರತಿನಿತ್ಯ ಮಾಡೋದ್ರಿಂದ ನಮಗೆ ಏನೇನೆಲ್ಲ ಲಾಭ ಆಗುತ್ತೆ ಅಂತ ಹೇಳೋದಾದರೆ, ಒಂದು ಈ ಮುಖದ ಒಳಗಿನ ತೊಂದರೆಗಳು ಅಂದರೆ ಬ್ಯಾಡ್ ಬ್ರೀತ್ ಅಂತ ಹೇಳ್ತಾರಲ್ಲ, ಕೆಟ್ಟದಾಗಿ ಸ್ಮೆಲ್ ಬರುವಂಥದ್ದು ಇರ್ಬೋದು, ಅಥವಾ ಹಲ್ಲುಗಳೆಲ್ಲ ಗಟ್ಟಿ ಇಲ್ಲದೆ ಇರ್ಬೋದು. ಅದರೊಟ್ಟಿಗೆ ಪ್ಲೇಕ್ ಅಂತ ಹೇಳ್ತಾರೆ, ಅಂದರೆ ಈ ಹಲ್ಲಿನ ಮೇಲೆ ಹಳದಿ ಕಲರ್ ಆಗುವಂಥದ್ದು ಇರ್ಬೋದು, ಅಥವಾ ಡೆಂಟಲ್ ಕೇರೀಸ್ ಅಂದರೆ ತುಂಬ ಕಪ್ಪಾಗುವಂಥದ್ದು ಇರ್ಬೋದು. ಸೊ ಮತ್ತು ಈ ಮ್ಯಾಂಡಿಬಲ್ ಕೆಳಗಿನ ಇದು ಒಂದು ಸ್ವಲ್ಪ ಗಟ್ಟಿ ಆಗ್ಲಿಕ್ಕೆ ಸಹ ತುಂಬ ಸಹಾಯ ಆಗುತ್ತೆ. ಮತ್ತು ತುಂಬ ಯಾರಿಗೆ ಡ್ರೈನೆಸ್ ಆಗುತ್ತೆ, ಮೌತ್ ಡ್ರೈನೆಸ್ಸು, ಅಥವಾ ತುಟಿ ತುಂಬ ಒಡೆದಂಗೆ ಆಗೋದು, ಅಥವಾ ಬಾಯಲ್ಲಿ ತುಂಬ ಡ್ರೈ ಅನಿಸೋದು. ಸೊ ಈ ಥರದ್ದೆಲ್ಲ ತೊಂದರೆ ಆಗೋರಿಗೆ ಈ ದಿನನಿತ್ಯ ಗಂಡೂಷ ಮಾಡೋದ್ರಿಂದ ತುಂಬ ಸಹಾಯ ಆಗುತ್ತದೆ. ಅದಾದ ನಂತರ ಬರೋದೇ ಅಭ್ಯಂಗ. ಸೊ ನಾವು ಪ್ರತಿನಿತ್ಯ ಮಾಡಬೇಕಾಗಿರೋದಂದರೆ ಅಭ್ಯಂಗ ಅಂದರೆ ಏನಿಲ್ಲ, ಆಯಿಲ್ ಮಸಾಜ್. ಸೊ ನಾವು ಈಗ ಹೋಗಿ ಹಾಸ್ಪಿಟಲ್ ಅಥವಾ ಯಾವುದೋ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಆಗಿರ್ಬೋದು, ಅಥವಾ ಬೇರೆ ಹಾಸ್ಪಿಟಲಿಗೆ ಹೋಗಿ ನಾವು ಡೈಲಿ ಮಸಾಜ್ ಎಲ್ಲ ಮಾಡಿಸ್ಕೊತೀವಿ. ಸೊ ನಾವು ಹಾಗೇ ಮಾಡಿಸ್ಕೋಬೇಕಂತ ಏನಿಲ್ಲ. ಸೊ ಅದನ್ನು ಸಹ ನಾವು ದಿನನಿತ್ಯ ನಮ್ಮ ಮನೆಯಲ್ಲೇ ಆಯಿಲ್ ಮಸಾಜನ್ನು ಮಾಡ್ಕೋಬೋದು. ಅದು ಹೇಗೆ ಮಾಡಬೇಕಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಅಂದರೆ, ನಾರ್ಮಲಾಗಿ ನಿಮಗೆ ಮಹಾನಾರಾಯಣ ತೈಲ, ಕ್ಷೀರಬಲ ತೈಲ ಅಂತೆಲ್ಲ ಗೊತ್ತಿರ್ಬೋದು. ಸೊ ಆ ಥರದ್ದೊಂದು ಆಯುರ್ವೇದಿಕ್ ಆಯಿಲನ್ನು ತೊಗೊಂಡು ರೋಮ ಇರುತ್ತಲ್ಲ ನಮ್ಮ ದೇಹದಲ್ಲಿ, ಕೂದಲೇನಿರುತ್ತಲ್ಲ, ಸೊ ಆ ಡೈರೆಕ್ಷನಲ್ಲಿ ನೀವು ಅಪ್ಲೈ ಮಾಡಬೇಕಷ್ಟೇ. ಸಿಂಪಲ್ಲಾಗಿ ನಿಮ್ಮ ಬಾಡಿ ಎಲ್ಲೆಲ್ಲಾಗುತ್ತೆ ಅಲ್ಲಿ ದಿನನಿತ್ಯ ಅಪ್ಲೈ ಮಾಡೋದ್ರಿಂದ ನಾವು ಡೈಲಿ ಅಭ್ಯಂಗವನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಅಭ್ಯಂಗವನ್ನು ಪ್ರತಿನಿತ್ಯ ಮಾಡೋದ್ರಿಂದ ಏನೇನೆಲ್ಲ ಆಗುತ್ತೆ ಅಂತ ಹೇಳೋದಾದರೆ, ಸೊ ಫಸ್ಟಾಗಿ ಡಿಲೇ ಏಜಿಂಗ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಏಜ್ ಆಗೋದನ್ನು, ಅಂದರೆ ನಮಗೆ ವಯಸ್ಸಾದವ್ರ ಹಾಗೆ ಕಾಣಿಸೋದನ್ನು ತಡೆಗಟ್ಟುತ್ತೆ. ಅದಾದಮೇಲೆ ಸುಸ್ತಾಗ್ತಿರುತ್ತೆ, ತುಂಬ ದಿನನಿತ್ಯ ಎಷ್ಟೇ ಕೆಲಸ ಮಾಡಿ ತುಂಬ ಸುಸ್ತಾಗ್ತದೆ. ಸೊ ಆ ಒಂದು ಎನರ್ಜೆಟಿಕ್ ಫೀಲ್ ಇರುತ್ತೆ. ಅದಾದ ನಂತರ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಮತ್ತು ಕಾಂಪ್ಲೆಕ್ಷನ್ ಚೆನ್ನಾಗಾಗುತ್ತೆ, ಅಂದರೆ ಚರ್ಮದಲ್ಲಿ ಚೆನ್ನಾಗಿ ಕಾಂತಿ ಬರುತ್ತೆ. ಅದಾದ ನಂತರ
ವಾತದ ತೊಂದರೆಗಳು ಅಂದರೆ ನೋವಿನ ತೊಂದರೆ ಇರ್ಬೋದು ಅಥವಾ ನರದ ದೌರ್ಬಲ್ಯ ಇರ್ಬೋದು, ಆ ಥರದ್ದೆಲ್ಲ ಸಮಸ್ಯೆ ಬರಬಾರ್ದಾಗೆ ನಾವು ತಡೆಗಟ್ಟಲಿಕ್ಕೆ ಡೈಲಿ ಅಭ್ಯಂಗ ಮಾಡೋದ್ರಿಂದ ಆ ಥರದ್ದೆಲ್ಲ ನೋವೆಲ್ಲ ನಮಗೆ ಬರೋದಿಲ್ಲ. ಅದಾದ ನಂತರ ನಮಗೆ ಡೈಲಿ ನಿದ್ದೆ ಪ್ರಾಬ್ಲಮ್ ಇರ್ಬೋದು, ಡೈಲಿ ಸರಿಯಾಗಿ ನಿದ್ದೆ ಬರಲ್ಲ, ಆ ಥರ ತೊಂದರೆ ಇರ್ಬೋದು. ಡೈಲಿ ನಾವು ಮಸಾಜ್ ಮಾಡೋದ್ರಿಂದ ನಿದ್ದೆ ಸಹ ಚೆನ್ನಾಗಾಗುತ್ತೆ. ಸೊ ಅಟ್ಲೀಸ್ಟ್ ಇಡೀ ಬಾಡಿ ಮಾಡೋಕ್ಕೆ ಆಗಲಿಲ್ಲ ಅಂದರೆ ಆಯುರ್ವೇದದಲ್ಲಿ ಹೇಳಿದರೆ ತಲೆ ಅಂದರೆ ನೆತ್ತಿ ಅಂತ ಏನು ಹೇಳ್ತೀವಲ್ಲ ಅಲ್ಲಿ, ಮತ್ತು ಕಿವಿಗಳಲ್ಲಿ ಮತ್ತು ಪಾದದ ಕೆಳಗಡೆ, ಸೊ ಈ 3 ಭಾಗದಲ್ಲಾದರೂ ಡೈಲಿ ಮಾಡಬೇಕು. ಇದು ವಿಶೇಷವಾಗಿ ಹೇಳಿದ್ದಾರೆ. ಸೊ ಈ 3 ಭಾಗದಲ್ಲಿ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಅದಾನಂತರ ಬರೋದೇ ವ್ಯಾಯಾಮ. ಸೊ ವ್ಯಾಯಾಮ ಅಂತ ಹೇಳೋದಾದರೆ ಎಲ್ಲರಿಗೂ ಗೊತ್ತು, ಎಕ್ಸಸೈಸ್ ಮಾಡ್ತಾರೆ, ಮಾಡ್ತಾರೆ, ಒಬ್ಬೊಬ್ರು ಮಾಡೋದಿಲ್ಲ. ಸೊ ಈ ಥರ 2 ಥರದ್ದು ಇರುತ್ತೆ. ಸೊ ಎಷ್ಟು ಮಾಡಬೇಕು ಅನ್ನೋದು ಆಯುರ್ವೇದದಲ್ಲಿ ತುಂಬ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಸೊ ಎಷ್ಟು ನಾವು ಎಕ್ಸಸೈಸ್ ಮಾಡಬೇಕು ಡೈಲಿ. ಒಬ್ಬೊಬ್ರು ತುಂಬ ಅತಿಯಾಗಿ ಮಾಡ್ತಾರೆ. ಅತಿಯಾಗಿ ಮಾಡೋದ್ರಿಂದ ಆ್ಯಕ್ಚುಲಿ ಮಾಡಲಿಲ್ಲ ಅಂದರೂ ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಆಗ್ತದೆ. ಸೊ ನೀವು ಕೇಳಿರ್ಬೋದು, ಒಂದಿಷ್ಟು ವೈರಲ್ ವೀಡಿಯೋಸ್ ಎಲ್ಲ ನೋಡಿರ್ಬೋದು, ತುಂಬ ಎಕ್ಸಸೈಸ್ ಮಾಡಿಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿದ್ದು ಅಥವಾ ತಲೆ ಸುತ್ತು ಬೀಳೋದು ಈ ಥರದ್ದೆಲ್ಲ ನೋಡಿರ್ಬೋದು. ಸೊ ಅದಕ್ಕೋಸ್ಕರ ಆಯುರ್ವೇದದಲ್ಲಿ ತುಂಬ ಸ್ಪೆಸಿಫಿಕ್ ಆಗಿ ಹೇಳೋದು ಎಷ್ಟೊತ್ತು ಮಾಡಬೇಕು ಅಂತ ಹೇಳಿ. ಸೊ ಎಷ್ಟೊತ್ತು ಮಾಡಬೇಕಂದ್ರೆ ಅದು ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್. ಸೊ ನಿಮ್ಮ ಬಲ ಹೇಗಿದೆ, ನಿಮ್ಮ ಬಲವನ್ನು ನೀವು ಅಸೆಸ್ ಮಾಡಿಕೊಂಡು, ಈಗ ನಿಮಗೆ ಡೈಲಿ ಒಂದು 10 ಉಟ್ಟಾಬಸಿ ಹಾಕಲಿಕ್ಕೆ ಅಥವಾ ಒಂದು 100 ಮೀಟರ್ ಓಡಲಿಕ್ಕೆ ನಿಮಗೆ ಫುಲ್ ಕೆಪಾಸಿಟಿ ಇದೆ ಅಂದರೆ ನೀವು ದಿನನಿತ್ಯ ಒಂದು 50 ಮೀಟ್ರ್ ಓದಬೇಕು. ಅಂದರೆ ಅದು ನೀವು ಎಷ್ಟು ನಿಮ್ಮದು ಬಲ ಇದೆ ಅದರ ಅರ್ಧದಷ್ಟು ನೀವು ವ್ಯಾಯಾಮ ಡೈಲಿ ಮಾಡಬೇಕು. ಒಂದು ದಿನ ಬಿಡಲ್ಲದೆ ಡೈಲಿ ಮಾಡಬೇಕು. ಆವಾಗ ಮಾತ್ರ ಅದರದ್ದು ರಿಸಲ್ಟ್ ನಿಮಗೆ ಸಿಗುತ್ತದೆ. ಮತ್ತು ಅದರೊಟ್ಟಿಗೆ ವ್ಯಾಯಾಮ ಮಾಡೋದ್ರಿಂದ ಏನೇನು ಯೂಸ್ ಆಗುತ್ತೆ ಅಂದರೆ ಅಜೀರ್ಣ ಆಗುವಂಥದ್ದು. ಸೊ ಅಜೀರ್ಣ ಅಂದರೆ ಹೊಟ್ಟೆಯ ಸಮಸ್ಯೆ ಇರ್ಬೋದು, ಹಸಿವಾಗಲ್ಲ ಅಥವಾ ತುಂಬ ಸುಸ್ತಾಗುತ್ತೆ, ಆ ಥರದ್ದೆಲ್ಲ ತೊಂದರೆಗಳಿಂದನೂ ನಾವು ಪಾರಾಗ್ಬೋದು. ಅದರೊಟ್ಟಿಗೆ ಬಾಡಿ ಒಂದು ಸ್ವಲ್ಪ ಲೈಟ್ ಫೀಲ್ ಆಗುತ್ತೆ. ತುಂಬ ಹೆವಿನೆಸ್ ಇರೋರಿಗೆ ಸ್ವಲ್ಪ ಬಾಡಿ ಲೈಟ್ ಫೀಲ್ ಆಗುವಂಥದ್ದು ಆಗ್ಬೋದು. ಮತ್ತು ಫ್ಯಾಟ್ ಬರ್ನ್ ಮಾಡ್ಬೋದು. ಅಂದರೆ ತುಂಬ ಯಾರು ಫ್ಯಾಟಿ ಇದ್ದಾರೆ, ತುಂಬ ದಪ್ಪ ಇದ್ದಾರೆ, ಸೊ ಅವ್ರು ದಿನನಿತ್ಯ ಮಾಡೋದ್ರಿಂದ ಲಿಟಲ್ ವೇಟ್ ಲಾಸ್ ಮಾಡ್ತಾ ಅವರು ಫ್ಯಾಟ್ ಬರ್ನ್ ಸಹ ಮಾಡ್ಬೋದು. ಅದರೊಟ್ಟಿಗೆ ನಾವು ಇಡೀ ದಿನ ಎಂಥ್ಯೂಸಿಯಾಸ್ಟಿಕ್ ಆಗಿರ್ಬೋದು. ಅಂದರೆ ನಮ್ಮ ಮಾಡೋ ಒಂದು ಕೆಲಸದಲ್ಲಿ ಖುಷಿ ಇರುತ್ತೆ. ಸೊ ಅದು ಫಸ್ಟಿಗೆ ಇನಿಷಿಯಲಿ ನೀವು ಒಂದು ಸ್ವಲ್ಪ ಎಕ್ಸಸೈಸ್ ಮಾಡುವಾಗ ನಿಮಗೆ ಒಂದು ಸ್ವಲ್ಪ ಸುಸ್ತಾಗ್ಬೋದು ಅಥವಾ ನಿದ್ದೆ ಬಂದಂಗೆ ಆ ಥರ ಎಲ್ಲ ಆಗ್ಬೋದು. ಬಟ್ ಡೈಲಿ ಮಾಡೋದ್ರಿಂದ ಅದೊಂದು ವೀಕ್ ಆದಮೇಲೆ ನಿಮಗೆ ಆ ಒಂದು ಚೇಂಜಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಆ ಸುಸ್ತಾಗೋದು ಅದೆಲ್ಲ ನಿಂತು ನಿಮಗೆ ಎಂಥ್ಯೂಸಿಯಾಸ್ಟಿಕ್ ಅಂದರೆ ತುಂಬ ಎನರ್ಜೆಟಿಕ್ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಆದ್ದರಿಂದ ದಿನನಿತ್ಯ ವ್ಯಾಯಾಮ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ಮೊದಲಿನಿಂದ ಬ್ರಾಹ್ಮಿ ಮುಹೂರ್ತದಿಂದ ವ್ಯಾಯಾಮದ ನಾನು ಏನೇನು ಹೇಳಿದೆ ಇದೆಲ್ಲ ಕೇವಲ ಒಂದು ಸ್ವಲ್ಪ ಸಲಹೆಗಳನ್ನಷ್ಟೇ ಹೇಳಿದ್ದು ನಾನು. ಯಾವುದು ನಾವು ದಿನನಿತ್ಯ ಮಾಡಲಿಕ್ಕೆ ಪಾಸಿಬಲ್ ಇದೆ. ಇವನ್ ನೀವು ಅನ್ಕೋಬೋದು ಇದನ್ನು ಸಹ ನಾವು ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಇದನ್ನೆಲ್ಲ ಯಾರು ಮಾಡ್ತಾರೆ. ಸೊ ನಾವು ಒಂದು ಸ್ವಲ್ಪ ನಾವು ಮೊಬೈಲ್ ನೋಡೋದಾಗಿರ್ಬೋದು, ರೀಲ್ಸ್ ನೋಡೋದು, ಈ ಥರ ಮೂವಿ ನೋಡೋದು, ಆ ಥರ ಸಿಂಪಲ್ ಟೈಮನ್ನು ವೇಸ್ಟ್ ಮಾಡೋದು ಬದಲು ಆ ಟೈಮನ್ನು ಕರೆಕ್ಟಾಗಿ ಇದಕ್ಕೆ ಕೊಟ್ಟರೆ ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೋದು. ಅದರೊಟ್ಟಿಗೆ ನಾವು ಫಸ್ಟ್ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ಆಟೋಮೆಟಿಕ್ಕಾಗಿ ಇದನ್ನೆಲ್ಲ ಈಸಿಯಾಗಿ ನಾವು ಮಾಡ್ಬೋದು. ಯಾವುದೇ ಒಂದು ಟೈಮ್ ವೇಸ್ಟ್ ಆಗಲ್ಲ ಮತ್ತು ಕರೆಕ್ಟ್ ಟೈಮಲ್ಲೇ ಇದನ್ನೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನಾವು ಮುಂದೆ ಆರೋಗ್ಯವಾಗಿ ಇರ್ಬೋದು. ಸೊ ಇದೆಲ್ಲ ಆದಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ನಾವು ದಿನನಿತ್ಯ ಮಾಡಬೇಕಾಗಿರೋದಂದರೆ ನೈಟ್ ಮಲಗುವ ಮುಂಚೆ ಒಂದು 10 to 15 ಮಿನಿಟ್ಸ್ ಮುಂಚೆ ನಾವು ಮೆಡಿಟೇಷನನ್ನು ಮಾಡಬೇಕು. ಸೊ ಆ ಮೆಡಿಟೇಷನ್ ಹೇಗೆ ಮಾಡಬೇಕಂದ್ರೆ ನಾವು ದಿನನಿತ್ಯ ಏನೇನೆಲ್ಲ ಮಾಡಿದ್ವಿ, ಸೊ ಕೆಟ್ಟದ್ದು ಮಾಡಿರ್ಬೋದು, ಒಳ್ಳೇದು ಮಾಡಿರ್ಬೋದು, ಸೊ ಅದನ್ನೊಂದು ಲಿಸ್ಟ್ ಮಾಡಬೇಕು. ಒಂದು ಒಳ್ಳೇದು ಏನೇನು ಮಾಡಿದ್ವಿ ಅಥವಾ ಏನೇನು ಮಾತಾಡಿದ್ವಿ, ಆ ಥರದೊಂದು ಒಳ್ಳೇದು ಏನೇನು ಮಾಡಿದ್ವಿ ಅಂತ ಮಾಡಬೇಕು. ಇನ್ನೊಂದು ಒಳ್ಳೇದು ಆಗಿರ್ಬೋದು, ಅದು ಸರಿ ಆಗಿರ್ಬೋದು. ಇನ್ನೊಂದು ನಾವೇನೇನು ತಪ್ಪು ಮಾಡಿದ್ವಿ ಅಥವಾ ಏನೇನು ನಾವು ಯಾರಿಗಾದರೂ ಕೆಟ್ಟದ್ದು ಮಾಡಿರ್ಬೋದು ಅಲ್ವಾ, ಕೆಟ್ಟದಾಗಿ ಬೈದಿರ್ಬೋದು, ಸೊ ಅದನ್ನೊಂದು ಲಿಸ್ಟ್ ಮಾಡಬೇಕು. ಸೊ ಇದನ್ನು ಎರಡನ್ನೂ ನಾವು ಜಸ್ಟ್ ಮೆಡಿಟೇಷನ್ ಥರ ಕಣ್ಣು ಮುಚ್ಕೊಂಡು ಸ್ವಲ್ಪ ಹೊತ್ತು ಯೋಚನೆ ಮಾಡಬೇಕು. ಸೊ ಆ ಯೋಚನೆ ಮಾಡಿಬಿಟ್ಟು ನೆಕ್ಸ್ಟ್ ನಾನು ಈ ಕೆಟ್ಟದ್ದು ಏನೇನು ಮಾಡಿದೆ ಅದನ್ನೆಲ್ಲ ಮಾಡಲ್ಲ ನಾಳೆಯಿಂದ, ಹಾಗೂ ಒಳ್ಳೇದು ಏನೇನು ಮಾಡಿದೆ ಅದನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೋತೀನಿ, ಮತ್ತು ಏನು ಒಳ್ಳೇದು ಮಾತಾಡಿದ್ರೆ ಇನ್ನಷ್ಟು ಒಳ್ಳೇದು ಮಾತಾಡ್ತೀನಿ ಜನರ ಜೊತೆ. ಅದಾದಮೇಲೆ ನಾನು ಏನೇನು ಕೆಟ್ಟದ್ದು ಮಾತಾಡಿದ್ದೆ ಅವ್ರಿಗೆ ಹೋಗಿ ಸಾರಿ ಕೇಳಿಬಿಟ್ಟು ಅಥವಾ ಅದನ್ನು ನಾನು ಸರಿ ಮಾಡ್ಕೋತೀನಿ. ಸೊ ಆ ಥರ ಒಂದು ಯೋಚನೆಯನ್ನು ನೈಟ್ ಮಲಗೋಕ್ಕಿಂತ ಮುಂಚೆ ನೀವು ಡೆವಲಪ್ ಮಾಡ್ಕೋಬೇಕು. ಸೊ ಈ ರೀತಿ ಡೈಲಿ ಮಾಡೋದ್ರಿಂದ ನಿಮಗೆ ಜಸ್ಟ್ ಒಂದು 20 to 30 ಡೇಸಲ್ಲಿ ಒಂದು ಬಿಗ್ ಡಿಫ್ರೆನ್ಸ್ ಕಾಣಿಸುತ್ತೆ. ಸೊ ಆ ಡಿಫ್ರೆನ್ಸ್ ಏನಂದರೆ ಜಗಳಾಡೋದಿರ್ಬೋದು, ನಿಮ್ಮ ಕಲೀಗ್ ಜೊತೆ ಯಾರ ಜೊತೆನೋ ಜಗಳಾಡೋದಿರ್ಬೋದು, ಅಥವಾ ಯಾವಾಗಲೂ ಇರಿಟೇಷನ್ ಆಗೋದು, ಅಥವಾ ನಿಮಗೆ ಕೆಲಸದಲ್ಲಿ ತುಂಬ ಸ್ಟ್ರೆಸ್ ಆಗೋದು. ಸೊ ಈ ಥರದ್ದೆಲ್ಲ ತೊಂದರೆಗಳು ನಿಧಾನವಾಗಿ ರಿಸಾಲ್ವ್ ಆಗ್ತಾ ಹೋಗುತ್ತೆ, ಹಾಗೂ ನಿಮಗೆ ಅದು ಆಗಿದ್ದು ಸಹ ಗೊತ್ತಾಗಲ್ಲ. ಅಷ್ಟು ಒಳ್ಳೆ ರಿಸಾಲ್ವ್ ಆಗಿಬಿಟ್ಟು ಯು ವಿಲ್ ಬಿ ಲೈಕ್ ಸತ್ವಗುಣ ಅಂತ ಏನು ಹೇಳ್ತಾರಲ್ಲ, ಆ ಥರ ಒಳ್ಳೆಯ ಜನರಾಗಿ ನೀವು ಇರ್ಬೋದು. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನು ಈಗ ಏನೇನು ಹೇಳಿದೆ, ಸೊ ಇದನ್ನು ನೀವು ಡೈಲಿ ಮಾಡಬೇಕು. ಅಂದರೆ
ಒಂದು 20 to 30 ಡೇಸ್ ಕರೆಕ್ಟಾಗಿ ಮಾಡಿದಾಗ ನಿಮಗೆ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ. ಕೇವಲ ಒಂದು 2 ದಿನ ಮಾಡಿದ್ಮೇಲೆ ನಿಮಗೆ ಬೆಳಗ್ಗೆ 3:30 ಅಥವಾ 4:45 ಅಥವಾ 5 ಗಂಟೆಗೆ ಏಳೋದ್ರಿಂದ ನಿಮಗೆ ಅದು ನಿದ್ದೆ ಬಂದಾಗ ಆಗ್ಬೋದು, ಮಧ್ಯಾಹ್ನ ನಿದ್ದೆ ಅಥವಾ ಸಂಜೆ ನಿದ್ದೆ ಬಂದಾಗೆಲ್ಲ ಆಗ್ಬೋದು. ಅಥವಾ ಇದೆಲ್ಲ ನಾನು ಹೇಳಿದ್ದೆಲ್ಲ ಮಾಡಿ ಮೂಗಿಗೆ ಡ್ರಾಪ್ಸ್ ಹಾಕೋಕ್ಕೆ ಹೇಳಿದ್ದೆ, ಕಣ್ಣಿಗೆ ಇದಾಗಿದೆ, ಸೊ ಅದೆಲ್ಲ ಮೂಗಿಗೆ ಡ್ರಾಪ್ಸ್ ಹಾಕೋದು ಸ್ವಲ್ಪ ಇರಿಟೇಷನ್ ಆಗ್ಬೋದು. ಆ ಥರದ್ದೆಲ್ಲ ಒಂದು 2-3 ಡೇಸ್ ನಿಮಗೆ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ನೀವು ಡೈಲಿ ಅದು ಮಾಡ್ತಿರಲ್ಲ, ಸೊ ಸಡನ್ನಾಗಿ ಮಾಡಿದಾಗ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ಅದಕ್ಕಾಗಿ ನೀವು ಡೈಲಿ ಮಾಡಿ ಒಂದು 20 ಡೇಸ್ ಆರ್ 30 ಡೇಸ್ ಈ ಥರ ಕಂಟಿನ್ಯೂ ಮಾಡಿದಾಗ ನಿಮ್ಮ ಲೈಫ್ ಸ್ಟೈಲಲ್ಲಿ ತುಂಬ ಅಂದರೆ ತುಂಬ ಸುಧಾರಣೆ ಬರುತ್ತೆ ಹಾಗೂ ನೀವು ಆರೋಗ್ಯವಾಗಿ ಇರ್ಬೋದು. ಸೊ ಈಗ ಯಂಗ್ ಜನ್ರೇಷನ್ ಜನ ಏನಿದ್ದಾರೆ ಅವರು ಇದಕ್ಕೆ ಟೈಮ್ ಕೊಡಲಿಲ್ಲ ಅಂದರೆ ಅರೌಂಡ್ 30-40 ಇಯರ್ಸಿಗೆ ಎಲ್ಲ ತೊಂದರೆಗಳು, ಈಗ ನಾನು ಏನೇನು ಹೇಳಿದೆ ಆ ಎಲ್ಲ ತೊಂದರೆಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ. ಸೊ ಆ ತೊಂದರೆಗಳನ್ನು ತಡಿಬೇಕು, ನಾವು ಆರೋಗ್ಯವಾಗಿ ಇರಬೇಕಂದ್ರೆ ನಾನು ಹೇಳಿದ್ದು ಅಟ್ಲೀಸ್ಟ್ ಇದು ಸ್ವಲ್ಪ ಹೇಳಿದ್ದು ನಾನು. ಸೊ ಇದನ್ನಾದರೂ ನಾವು ಡೈಲಿ ಮಾಡಿದ್ರೆ ಸ್ವಲ್ಪ ಆದರೂ ನಾವು ಆರೋಗ್ಯವಾಗಿ ಇರ್ಬೋದು. ಸೊ ಇದನ್ನು ಫಾಲೋ ಮಾಡಿ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಹೇಳ್ತಾ ಧನ್ಯವಾದಗಳು.